ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡ್ತಿರೋದೇನೆಂದರೆ ಇದು ಮತ್ತೆ ಅದೇ ಟಾಪಿಕ್ ಮಾಡ್ತಿದ್ದೀನಿ. ಏಕೆಂದರೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ಒಬ್ಬರು ಫಾಲೋವರ್ ಇದ್ದಾರೆ, ಗುರು ಕನ್ನಡ ಅಂತ. ಸೊ ಅವ್ರಿಗೆ ತುಂಬ ವೀಡಿಯೋಗಳು ಮಾಡಿದ್ದೀನಿ, ಒಂದು 5-6 ವೀಡಿಯೋಗಿಂತ ಜಾಸ್ತಿ ಮಾಡಾಕಿದ್ದೀನಿ. ಆದರೂ ಕೂಡ ಅವ್ರಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಬಂಡೂರು ಅನ್ನೋ ಊರಿದೆ, ಅದು ಬಂಡೂರು ಅನ್ನೋದು ಮಂಡ್ಯ ಡಿಸ್ಟಿಕ್ಕು, ಮಳವಳ್ಳಿ ತಾಲೂಕಲ್ಲಿರೋದು. ಇವರು ಬನ್ನೂರನ್ನ ತಗೊಂಡು ಬಂದು ಬಂಡೂರು ಅಂತ ಹೇಳ್ತಿದ್ದಾರೆ. ಹಾಗೆ ಮಂಡ್ಯ ಡಿಸ್ಟಿಕ್ಕಲ್ಲಿ ಬನ್ನೂರು ಇದೆಯಂತೆ. ಬನ್ನೂರು ಮೈಸೂರು ಡಿಸ್ಟಿಕ್ ಸೇರೋದು, ಮಂಡ್ಯಾಗಲ್ಲ. ಹಾಗೆ ಈ ಬ್ರೀಡ್ ನೇಮು ಬಂಡೂರು ಅಂತಲೇ, ಬನ್ನೂರಲ್ಲ. ಆ ಗುರು ಕನ್ನಡ ಅನ್ನೋರಿಗೆ ಎಲ್ಲರೂ ಕೂಡ ಅವ್ರಿಗೆ ಸಿಗೋ ತನಕ ಈ ವಿಡಿಯೋ ಅವ್ರಿಗೆ ತಲುಪೋ ತನಕ ಶೇರ್ ಮಾಡಿ. ಏಕೆಂದರೆ ಅವರು ಇದು ಬನ್ನೂರು ಬ್ರೀಡು ಅಂತ ಹೇಳ್ತಿದ್ದಾರೆ. ಅನಕ್ಷರಸ್ಥರು ಅಂತ ಬೇರೆ ಕಮೆಂಟ್ ಮಾಡಿದ್ದಾರೆ. ಸೊ ನಾವೆಲ್ಲ ಅನಕ್ಷರಸ್ಥರು, ಗುರು ಕನ್ನಡ ಅನ್ನೋರೆ ನೀವು ಅನಕ್ಷರಸ್ಥರು. ನೋಡ್ಬೋದು, ಇದು ಬಂಡೂರು ಬ್ರೀಡು, ಫೇಮಸ್ ಬ್ರೀಡ್ ಇದು. ಅದರಲ್ಲೂ ನೀವು ಇರೋದು ಬೆಂಗಳೂರು ಅಂತ, ನಿಮ್ಮ ಅಡ್ರೆಸ್ಸಲ್ಲಿ ತೋರಿಸ್ತಾ ಇರೋದು ಬೆಂಗಳೂರು ಅಂತ ತೋರಿಸ್ತಿದೆ. ಬಟ್ ನೀವು ಬೆಂಗಳೂರಿಂದ ಬಂಡೂರಿಗೆ ಒಂದು 120 ಕಿಲೋಮೀಟ್ರ್ ಆಗುತ್ತೆ. ಇಷ್ಟು ಹತ್ರದಲ್ಲಿ ಇಟ್ಕೊಂಡೆ ನಿಮಗೆ ಬಂಡೂರು ಅನ್ನೋ ಊರಿದೆ, ಬಂಡೂರು ಬ್ರೀಡ್ ಬಗ್ಗೆ ಗೊತ್ತಿಲ್ಲ ಅಂದರೆ ಇದು ತುಂಬ ನಮಗೆ ನಾಚಿಕೆ ಆಗುತ್ತೆ. ನೋಡ್ಬೋದು, ಇಲ್ಲಿ ಬಂಡೂರಲ್ಲಪ್ಪ ಬನ್ನೂರು ತಳ್ಳಿ ಅಂತ. ಬನ್ನೂರು ಅಂತ ಯಾವ ಬ್ರೀಡು ಇಲ್ಲ, ಕುರಿ ಬ್ರೀಡೇ ಇಲ್ಲ. ಅದು ಬನ್ನೂರು ಅನ್ನೋದೊಂದು ಊರು. ಬಂಡೂರು ಅನ್ನೋದು ಫೇಮಸ್ ಕುರಿ ಬ್ರೀಡ್ ಇರೋದು, ಅದು ಮಂಡ್ಯ ಡಿಸ್ಟಿಕ್ದು. ಸೊ ಇವರು ಬನ್ನೂರು ಮೈಸೂರು ಡಿಸ್ಟಿಕ್ನ ತಂದು ಮಂಡ್ಯ ಡಿಸ್ಟಿಕ್ ಅಂತ ಹೇಳ್ತಾರೆ. ಹಾಗೆ ನೋಡ್ಬೋದು, ಇದು ಬಂಡೂರು ಊರು. ಅಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ, ಸರ್ಕಾರದಿಂದ ಹಾಕಿರೋದು, ಅದೇ ನಾವು ಹಾಕೊಂಡಿರೋದಲ್ಲ. ಸೊ ನಾವು ಅನಕ್ಷರಸ್ಥರಲ್ಲ, ಗುರು ಕನ್ನಡ ಅನ್ನೋರೆ ನೀವು ಅನಕ್ಷರಸ್ಥರು. ಆ ಥರ ನನಗೆ ಅನ್ನಿಸ್ತಿದೆ. ಯಾವತ್ತೂ ಈ ಥರ ವೀಡಿಯೋಲಿ ಮಾತಾಡಿರಲಿಲ್ಲ. ಸೊ ನೀವೀಗ ಈ ಥರ ಇದು ಆಲ್ರೆಡಿ 4ನೇ ಸಲ ನೀವು ಕಮೆಂಟ್ ಆಗ್ತಿರೋದು. 1ನೇ ಸಲ, 2ನೇ ಸಲ, 3ನೇ ಸಲ ಕೂಡ ಸುಮ್ಮನೆ ವೀಡಿಯೋ ಮಾಡಿ ಹಾಕಿದ್ದೆ ನಿಮಗೆ ತಿಳಿಯಲಿ ಅಂತ. ಬಟ್ ನೀವು ಪದೇ ಅದೇ ಆಗ್ತಿದ್ದೀರಾ ಅಂದರೆ ನೀವು ಅನಕ್ಷರಸ್ಥರು ಅಂತಲೇ ನಾವು ಅಂದ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸೊ ಅವ್ರಿಗೆ ಯಾವುದಾದ್ರು ಒಂದು ರೂಪದಲ್ಲಿ ಅವ್ರಿಗೆ ತಲುಪಬೇಕಷ್ಟೇ ವಿಡಿಯೋ, ಯಾಕೆಂದರೆ ಅವ್ರಿಗೆ ಗೊತ್ತಾಗಲಿ. ಈ ಬ್ರೀಡ್ನ ಬಂಡೂರು ಬ್ರೀಡ್ನ ತಗೋಗಿ ಬನ್ನೂರು ಬ್ರೀಡ್ ಅಂತ ಮಾಡ್ತಿದ್ದಾರಲ್ಲ, ಸೊ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಬೆಂಗಳೂರಲ್ಲಿ ಕೂಡ ತುಂಬ ಜನ ಬಂಡೂರು ಕುರಿ ಮರಿಗಳನ್ನ ಸೇಲ್ ಮಾಡೋರಿದ್ದಾರೆ. ಸೊ ಅವ್ರಿಗೆಲ್ಲ ಗೊತ್ತು. ಬಟ್ ಇವರು ಬೆಂಗಳೂರು ಹೊರಗಡೆ ಸ್ಟೇಟ್ ಅವ್ರಿಗೇ ಬಂಡೂರು ಕುರಿ ಬಗ್ಗೆ ಗೊತ್ತಿದೆ. ಬಟ್ ಇವರು ಬೆಂಗಳೂರಲ್ಲಿ ಇತ್ಕೊಂಡು ಮಂಡ್ಯದಿಂದ 100 ಕಿಲೋಮೀಟ್ರ್ ಅಷ್ಟೇ ದೂರ. ಸೊ ಇವ್ರಿಗೆ ಬಂಡೂರು ಬ್ರೀಡ್ ಬಗ್ಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ. ಬಟ್ ಬನ್ನೂರನ್ನ ತಂದು ಮಂಡ್ಯ ಡಿಸ್ಟಿಕ್ಕಿಗೆ ಹಾಕಿದಾರಲ್ಲ, ಮೈಸೂರು ಡಿಸ್ಟಿಕ್ಕಲ್ಲಿರೋದನ್ನ ಮಂಡ್ಯ ಡಿಸ್ಟಿಕ್ ಅಂತಾರೆ. ಸೊ ಏನು ಹೇಳಬೇಕು ಅಂತ ಇದು ಗೊತ್ತಿಲ್ಲ. ಸೊ ನೋಡ್ಬೋದು, ಇಷ್ಟು ಮುದ್ದಾದ ಕುರಿಗಳು. ಇವು ಎಷ್ಟು ಫೇಮಸ್ ಅಂದರೆ ಹೊರದೇಶದವ್ರಿಗೂ ಗೊತ್ತು ಇದು ಬ್ರೀಡು, ಅಷ್ಟು ಫೇಮಸ್ಸು. ಬಟ್ ನಾಚಿಕೆ ಆಗೋದೇನೆಂದರೆ ನಮ್ಮ ಸ್ಟೇಟಲ್ಲಿರೋ, ಅದು ನಮ್ಮ ನಿಯರಲ್ಲಿರುವಂಥವ್ರಿಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂದರೆ ಏನು ತಪ್ಪಲ್ಲ. ಸೊ ಅದಕ್ಕೆ 3-4 ಸಲ ವೀಡಿಯೋ ಮಾಡಿ ಕೂಡ ಅವ್ರು ತಿಳ್ಕೊಳ್ಳಿಲ್ಲ ಅಂದರೆ ಅದು ಏನು ಹೇಳೋಕ್ಕಾಗಲ್ಲ. ಸೊ ಇವರೊಬ್ರಿಗೋಸ್ಕರ ಇಷ್ಟು ವೀಡಿಯೋಗಳು ಮಾಡಿದ್ದೀನಿ. ಬಂಡೂರು ಅನ್ನೋ ಊರಿದೆ, ಬಂಡೂರು ಬ್ರೀಡ್ ಕುರಿ ಅಂತ. ಸೊ ಆಗೂ ತಿಳ್ಕೊಳ್ಳಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಸೊ ಹಾಗಾಗಿ ಅವ್ರಿಗೆ ತಲುಪೋವರೆಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಹೇಗಾದರೂ ಅವ್ರಿಗೆ ತಲುಪಲಿ, ಹಾಗೆ ತಿಳ್ಕೊಳ್ಳಿ. ಮತ್ತೆ ಅವ್ರು ಅದೇ ಥರ ಕಮೆಂಟ್ ಹಾಕಿದ್ರೆ ಮತ್ತೆ ಅಂತೂ ಈ ವಿಡಿಯೋಗಳನ್ನ ನಾನು ಮಾಡಲ್ಲ. ಈ ಥರ ಅಂದರೆ ಅವ್ರಿಗೆ ತಿಳಿಸೋ ವೀಡಿಯೋಗಳನ್ನ, ಕುರಿ ವೀಡಿಯೋ, ಹಸುಗಳ ವೀಡಿಯೋ ಮಾಡೇ ಮಾಡ್ತೀನಿ. ಬಟ್ ಈ ಥರ ಅವ್ರಿಗೆ ತಿಳಿಸೋದನ್ನ ಮಾಡಲ್ಲ.